ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಮನ್ ಟ್ಯುಟೋರಿಯಲ್ ಫಾರ್ ಜಿಕೆ. ಸೊ ಎಲ್ರಿಗೂ ಕೂಡ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇವತ್ತಿನ ತರಗತಿ ತುಂಬಾ ವಿಶೇಷವಾದಂತಹ ತರಗತಿ, ಬಹಳಷ್ಟು ಇನ್ಫಾರ್ಮೇಟಿವ್ ಆಗಿರುವಂತಹ ತರಗತಿ ಆಗಿರುತ್ತೆ. ಸೊ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಕೂಡ ನೀವು ಸ್ಕಿಪ್ ಮಾಡ್ಲಾರ್ದಂಗೆ ನೋಡಿದ್ರೆ GPSTR ನೇಮಕಾತಿಯ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ನೀವಿಲ್ಲಿ ನೋಡ್ಬೋದು. ಹಾಗಾದ್ರೆ ಇವತ್ತಿನ ಮಾಹಿತಿ ಬಂದು GPSTR ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತ ಒಂದಷ್ಟು ಮಾಹಿತಿಗಳನ್ನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ನೆನ್ನೆ ತರಗತಿಯಲ್ಲಿ PSTR ನ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದೆ. ಬಹಳಷ್ಟು ವಿದ್ಯಾರ್ಥಿಗಳು ನೋಡಿದಿರಾ, ಅಪ್ರಿಸಿಯೇಷನ್ ಮಾಡಿದಿರಾ. ಅಂಡ್ ಇವತ್ತು ಕೂಡ ಬಹಳ ಮುಖ್ಯವಾದಂತ ವಿಡಿಯೋ ಅಂಡ್ ಏನೆಲ್ಲ ಆಗಬಹುದು, ನೀವೇನೆಲ್ಲ ಮಾಡಬಹುದು ಅನ್ನೋದ್ರ ಬಗ್ಗೆನೂ ಕೂಡ ನಾನು ನಿಮ್ ಜೊತೆ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ವಿಡಿಯೋವನ್ನ ಕೊನೆ ತನಕ ನೋಡಿ. ಜೊತೆಗೆ ಯಾರಾದ್ರೂ ಆನ್ಲೈನ್ GPSTR ತರಗತಿಗಳನ್ನ ತೆಗೆದುಕೊಳ್ಬೇಕು ಅಂತ ಅನ್ನೋದಾದ್ರೆ ನೀವು 8217670405 ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆ 6361153623 ನಂಬರ್ ಕೂಡ ಇದೆ. ಫಸ್ಟ್ ಇದು ಯಾವ ನೇಮಕಾತಿ ಅಂದ್ರೆ 6ರಿಂದ 8ನೇ ತರಗತಿ ಮಕ್ಕಳೇನಿರ್ತಾರೆ ಅವರಿಗೆ ನೀವು ಶಿಕ್ಷಕರಾಗಿ ಹೋಗ್ಬೇಕಾಗತ್ತೆ. ಕಳೆದ 2014ರಿಂದಲೂ ಕೂಡ ಯಾವಾಗ TET ಶುರುವಾಯ್ತೋ ಸೊ ಆಗಿಂದ ಈ ನೇಮಕಾತಿಗಳು ಆಗ್ತಾ ಇರುವಂತದ್ದು. ಬರೀ GPSTR ಮಾಡ್ಕೊಂಡಿರೋದು ಇಲ್ಲಿವರೆಗೂ, PSTR ಆಗಿಲ್ಲ, HSTR ಆಗಿಲ್ಲ. ಮತ್ತು ಮಾಡ್ಕೊಳ್ತಾರ ಇದೆ ಪೋಸ್ಟ್ಗಳೊಂದು 5000 ಸಮಥಿಂಗ್ ಪೋಸ್ಟ್ಗಳನ್ನ ಮಾಡ್ಕೊಳ್ತಾರೆ. ಹಾಗಾದ್ರೆ ವಿದ್ಯಾರ್ಹತೆ ಏನ್ ಬೇಕು, ವಿದ್ಯೆ ಏನ್ ಬೇಕು ನಮಗೆ ಇಲ್ಲಿ ಅಂತನ್ನೋದಾದ್ರೆ ಫಸ್ಟ್ ಆಫ್ ಆಲ್ ನೀವಿಲ್ಲಿ TET ಸೆಕೆಂಡ್ ಪೇಪರ್ ಅನ್ನ ಕಂಪ್ಲೀಟ್ ಆಗಿ ಮುಗಿಸಿರ್ಬೇಕು. ಸೆಕೆಂಡ್ ಪೇಪರ್ ಬಹಳ ಮುಖ್ಯ ಆಗುತ್ತೆ ಇಲ್ಲಿ. ಯಾಕೆಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ಪೇಪರ್ ಫಸ್ಟ್ ಆಗಿದೆ ಮೇಡಮ್, ಪೇಪರ್ ಸೆಕೆಂಡ್ ಆಗಿಲ್ಲ, ನಡೆಯುತ್ತಾ? ಇಲ್ಲ, TET ಪೇಪರ್ ಸೆಕೆಂಡ್ ಫಸ್ಟ್ ಆಫ್ ಆಲ್ ಪಾಸ್ ಆಗಿರ್ಬೇಕು ವಿತ್ ಡಿಗ್ರಿ. ಎನಿ ಡಿಗ್ರಿ ಅಲ್ಲ, ಈ ಡಿಗ್ರಿನಲ್ಲಿ ಯಾರ್ಯಾರು ಬರ್ತಾರೆ ಅಂದ್ರೆ ಒಂದು ಆರ್ಟ್ಸ್ ಸೆಕ್ಷನ್ ಅಂತ ಹೇಳಿ, ಇನ್ನೊಂದು ಸೈನ್ಸ್ ಮ್ಯಾಥ್ಸ್ ಸೆಕ್ಷನ್ ಅಂತ ಬರ್ತಾರೆ. ಈ ಸೈನ್ಸ್ ಮ್ಯಾಥ್ಸ್ ಸೆಕ್ಷನ್ ಅಲ್ಲಿ ಯಾರೆಲ್ಲ ಬರ್ತಾರೆ ಅನ್ನೋದನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಆರ್ಟ್ಸ್ ನಲ್ಲಿ ಯಾರೆಲ್ಲ ಬರ್ತಾರೆ ಅಂದ್ರೆ ಆಪ್ಷನಲ್ ಇಂಗ್ಲಿಷ್ ಇದ್ದವ್ರು ಬರ್ತಾರೆ, ಆಪ್ಷನಲ್ ಕನ್ನಡ ಇದ್ದವ್ರು ಬರ್ತಾರೆ, ಸೋಷಿಯಲ್ ಸೈನ್ಸ್ ಇದ್ದವ್ರು ಬರ್ತಾರೆ. ಎಲ್ಲರೂ ಕೂಡ ಈ ಆರ್ಟ್ಸ್ ಸೆಕ್ಷನ್ ಅಂತ ಹೇಳಿ ಡಿಸೈಡ್ ಆಗ್ತಾರೆ. ಗೊತ್ತಾಯ್ತಾ? ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೋಷಿಯಲ್ ಇದ್ದವರು ಫಿಸಿಕ್ಸ್ ಯಾವುದು ಎಕನಾಮಿಕ್ಸು, ಪಾಲಿಟಿಕಲ್ ಸೈನ್ಸು, ಜಾಗ್ರಫಿ, ಇಂಗ್ಲಿಷು, ಕನ್ನಡ, ಹಿಂದಿ ಯಾರು ತಗೊಂಡಿರ್ತೀರೋ ನೀವು ಆರ್ಟ್ಸ್ ಅನ್ನೋ ಸೆಕ್ಷನ್ಗೆ ಬರ್ತೀರಾ. ನಾನು ಡೀಟೇಲ್ ಆಗಿ ಹೇಳ್ತೀನಿ. ಪ್ರಶ್ನೆ ಪತ್ರಿಕೆಗಳು ಹೇಗಿರುತ್ತೆ, ಯಾವ್ಯಾವ ವಿಷಯಗಳಿಗೆ ಸಂಬಂಧಪಟ್ಟಂಗಿರುತ್ತೆ ಅನ್ನೋದನ್ನ ಹೇಳ್ತೀನಿ. ದಯವಿಟ್ಟು ಫೋಕಸ್ ಮಾಡಿ. ಸೈನ್ಸ್ ಮ್ಯಾಥ್ಸ್ ಅಂತ ಬಂದಾಗ ಇಲ್ಲಿ PME, PCM ಹಾಗೆ PMCS ಏನೇನ್ ಕಾಂಬಿನೇಷನ್ ಇದೆ ನೋಡಿ ನಿಮ್ದು. ಫಿಸಿಕ್ಸ್ ಮ್ಯಾಥ್ಸ್ ಎಲೆಕ್ಟ್ರಾನಿಕ್ಸ್ ಓದೋರ್ ಬರುತ್ತೆ, ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಬರುತ್ತೆ, PMCS ಫಿಸಿಕ್ಸ್ ಮ್ಯಾಥ್ಸ್, ಆಮೇಲೆ ಕಂಪ್ಯೂಟರ್ ಸೈನ್ಸ್ ನವ್ರು ಬರ್ತೀರಾ. ಇನ್ನೊಂದು ಸೈನ್ಸ್ ಲೈಫ್ ಸೈನ್ಸ್ ಟೀಚರ್ ಅಂತ ಹೇಳಿ CBZ ಸ್ಟೂಡೆಂಟ್ಸ್ ಬರ್ತಾರೆ, CBZ, CBM. ಮತ್ತೆ ಈ ಕಾಂಬಿನೇಷನ್ ಏನಿದೆ ನೀವೆಲ್ಲರೂ ಕೂಡ ಜೀವ ವಿಜ್ಞಾನ ಶಿಕ್ಷಕರು ಅಂತ ಕರ್ಸ್ಕೊಳ್ತಾರೆ. ವಿತ್ ಬರೀ ಡಿಗ್ರಿ ಆದ್ರೆ ಸಾಕಾಗತ್ತಾ? ಪ್ಲಸ್ DED ಆದ್ರೂ ಆಗಿರ್ಬೇಕು, DELD ನಾದ್ರೂ ಆಗಿರ್ಬೇಕು, ಆರ್ BEd ಆದ್ರೂ ಆಗಿರ್ಬೇಕು. ಅರ್ಥ ಆಯ್ತಾ? ಬ್ಯಾಚುಲರ್ ಆಫ್ ಎಜುಕೇಶನ್ ಅಥವಾ ಎಲಿಮೆಂಟರಿ ಎಜುಕೇಶನ್ ಆದ್ರೂ ನೀವು ಮುಗಿಸಿರ್ಬೇಕಾಗತ್ತೆ. ಆಮೇಲೆ ಇಲ್ಲಿ ಕೂಡ ಒಂದು ಕನ್ಫ್ಯೂಷನ್ ಆಗುತ್ತೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ. ಡಿಗ್ರಿ ಪ್ಲಸ್ BEd ಮುಗಿಸ್ಕೊಂಡು ಪೇಪರ್ ಸೆಕೆಂಡ್ ಮುಗಿಸ್ಕೊಂಡ್ರೆ ನಮ್ಗೆ ಬರ್ತದ? ಹೌದು ಬರುತ್ತೆ. ಅದಲ್ದಂಗೆನೆ BEd ಅಲ್ಲಿ ನಿಮ್ಮ ಮೆಥಡ್ಸ್ ಗಳನ್ನ ಓದಿರ್ಬೇಕು. ಫಾರ್ ಎಕ್ಸಾಂಪಲ್ ನೀವು ಇಂಗ್ಲಿಷ್ ಟೀಚರ್ ಆಗ್ತಿದ್ದೀರಾ ಅಂತಂದ್ರೆ DEd ಅಥವಾ BEd ನಲ್ಲಿ ಇಂಗ್ಲಿಷ್ ಮೆಥಡಾಲಜಿಯನ್ನ ಕಂಪಲ್ಸರಿ ಸ್ಟಡಿ ಮಾಡಿರ್ಬೇಕು. ಡಿಗ್ರಿನಲ್ಲಿ 3 ವರ್ಷ ಆಪ್ಷನಲ್ ಇಂಗ್ಲಿಷ್ ಅನ್ನ ಓದಿರ್ಬೇಕು. ಆಪ್ಷನಲ್ ಇಂಗ್ಲಿಷ್ ಜೊತೆಗೆ ಯಾವ್ದು ತಗೋಬೇಕು ನೀವು? ಕನ್ನಡ, ಆಪ್ಷನಲ್ ಕನ್ನಡನಾರು ತಗೋಬಹುದು, ಆಪ್ಷನಲ್ ಹಿಂದಿನಾರು ತಗೊಳ್ಬಹುದು, ಅಥವಾ ಪಾಲಿಟಿಕಲ್ ಸೈನ್ಸ್ ಅಥವಾ ಜಾಗ್ರಫಿ ಅಥವಾ ಹಿಸ್ಟ್ರಿ, ಎಕನಾಮಿಕ್ಸು, ಸೋಷಿಯಾಲಜಿ, ಈ ತರ ಯಾವ್ದಾದ್ರು ಇನ್ನೊಂದು ಸಬ್ಜೆಕ್ಟ್ ಬೇಕಾಗತ್ತೆ. ನೀವು ಇಂಗ್ಲಿಷ್ ಟೀಚರ್ ಆಗ್ಲಿಕ್ಕೆ ಬರುತ್ತೆ. ಅರ್ಥ ಆಯ್ತಲ್ಲ? ಇನ್ನ ಸೋಷಿಯಲ್ ಸೈನ್ಸ್ ಟೀಚರ್ ಆಗ್ಬೇಕು ಅಂದ್ರೆ ಡಿಗ್ರಿನಲ್ಲಿ ಆಪ್ಷನಲ್ ಕನ್ನಡ ಜೊತೆಗೆ ಇನ್ನೇನಾದ್ರೂ ತಗೊಂಡಿರಿ. ಇನ್ನೇನಾದ್ರೂ ಅಂತಂದ್ರೆ ಪಾಲಿಟಿಕಲ್ ಸೈನ್ಸು, ಜಾಗ್ರಫಿ, ಎಕನಾಮಿಕ್ಸು, ಸೋಷಿಯಾಲಜಿ, ನಿಮ್ಗೆ ಯಾವ್ದಾದ್ರು 1 ಅಥವಾ 2 ಸಬ್ಜೆಕ್ಟ್ ಅನ್ನ ತಗೊಂಡ್ಬಿಟ್ರೆ ಸಾಕಾಗತ್ತೆ.
ಆಪ್ಷನ್ ಹಿಂದಿ ಮಾಡಿದವರು ಕೂಡ ಸೋಷಿಯಲ್ ಸೈನ್ಸ್ ಅನ್ನ ಬರಿಬಹುದು. ಹಿಂದಿ ಜೊತೆಗೆ ಯಾವ್ದಿರ್ಬೇಕು, ಸೋಷಿಯಲ್ ಸೈನ್ಸಿನ ಒಂದು ವಿಷಯ ಇರ್ಬೇಕಾಗತ್ತೆ. ಅದ್ರಲ್ಲಿ ಪಾಲಿಟಿಕಲ್ ಸೈನ್ಸ್ ಆಗಿರ್ಬೋದು, ಅಥವಾ ಸೋಷಿಯಾಲಜಿ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಜಾಗ್ರಫಿ ಆಗಿರ್ಬೋದು, ಇವೆಲ್ಲವೂ ಇನ್ಕ್ಲೂಡಿಂಗ್ ಆಗುತ್ತೆ. ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ದಯವಿಟ್ಟು ಇಲ್ಲಿ ನಿಮಗೆ ಎಷ್ಟು ಪೋಸ್ಟ್ಗಳಿಗೆ ವೇಕೆನ್ಸಿ ಇರುತ್ತೆ ಅಂದ್ರೆ, ಒಂದು ಇಂಗ್ಲಿಷ್ ಟೀಚರ್ ಆಗ್ಲಿಕ್ಕೆ ಬರುತ್ತೆ, ಇನ್ನೊಂದು ಸೈನ್ಸ್ ಜೀವ ವಿಜ್ಞಾನ ಶಿಕ್ಷಕರು ಅಂತ ಏನ್ ಕರಿತೀವಿ, ಈ ಶಿಕ್ಷಕರಾಗ್ಲಿಕ್ಕೆ ಅವಕಾಶ ಇರುತ್ತೆ. ಯಾರ್ಯಾರಿಗೆ ಅಂತಾನು ಕೂಡ ಡೀಟೇಲ್ ಆಗಿ ಹೇಳ್ತೀನಿ, ಅದು ಪ್ರಶ್ನೆ ಪತ್ರಿಕೆಗಳ ಸ್ವರೂಪದಲ್ಲಿ ಹೇಳ್ತೀನಿ. ಅದಲ್ದಂಗೆ ಮ್ಯಾಥ್ಸ್ ಮತ್ತೆ ಸೈನ್ಸ್ ಟೀಚರ್ ಅಂತ, ಆಮೇಲೆ ಸೋಷಿಯಲ್ ಟೀಚರ್ ಅಂತ 4 ಹುದ್ದೆಗಳನ್ನ ಇಲ್ಲಿ 4 ವಿಷಯಕ್ಕೆ ಸಂಬಂಧಪಟ್ಟಂತ ಹುದ್ದೆಗಳನ್ನ ರೆಡಿ ಮಾಡ್ತಾರೆ. ಇಂಗ್ಲಿಷ್ ಯಾರು ಬರಿಬಹುದು? ಆಪ್ಷನಲ್ ಇಂಗ್ಲಿಷ್ ತಗೊಂಡವರು ಡಿಗ್ರಿನಲ್ಲಿ ವಿತ್ ಡಿ ಎಡ್ ಅಲ್ಲಿ ಕೂಡ, ನೀವು ಡಿ ಎಡ್ ಮಾಡಿದಿರಂದ್ರೆ ಅಲ್ಲಿ ಮೆಥಡ್ ಇಂಗ್ಲಿಷ್ ಇರಬೇಕು, ಇಲ್ಲ ಅಂತಂದ್ರೆ ಬಿ ಎಡ್ ನಲ್ಲಾದ್ರೂ ಇಂಗ್ಲಿಷ್ ತಗೊಂಡಿರ್ಬೇಕು. ವಿತ್ ಸೋಷಿಯಲ್ ಸೈನ್ಸ್ ಅಲ್ಲಿ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಇದ್ರೂ ನಡೆಯುತ್ತೆ. ಜೀವ ವಿಜ್ಞಾನ ಅಂದ್ರೆ CBZ, CBM ಈ ತರ ಏನ್ ಕಾಂಬಿನೇಷನ್ ಇದೆ, ವಿಜ್ಞಾನ ಶಿಕ್ಷಕರಾಗ್ಲಿಕ್ಕೆ ಬೇಕಾದಂತ ಅರ್ಹತೆ ನಿಮ್ಗಿರ್ಬೇಕು. ನೀವು ಕೂಡ ಬಿ ಎಡ್ ಅಲ್ಲಿ ಕೆಮಿಸ್ಟ್ರಿ ಯಾರ ತಗೊಳ್ಳಿ, ಬಯೋಟೆಕ್ನಾಲಜಿ, ಈ ತರ ಏನು ನಿಮ್ಮ ಒಂದು ಮೆಥಡ್ ಇರುತ್ತೆ ಅದನ್ನ ತಗೋಬಹುದು. ಮ್ಯಾಥ್ಸ್ ಅಂಡ್ ಸೈನ್ಸ್, ನೀವು ಫಿಸಿಕ್ಸ್ ಮ್ಯಾಥ್ಸ್ ಅನ್ನ ಕಂಪಲ್ಸರಿ 3 years ಓದಿರ್ಬೇಕು. ಜೊತೆಗೆ ಬಿ ಎಡ್ ಅನ್ನ ಕೂಡ ಫಿಸಿಕ್ಸ್ ಅಥವಾ ಮ್ಯಾಥ್ಸ್ ಯಾವ್ದಾದ್ರು ಒಂದು ಮೆಥಡ್ ಅನ್ನ ಕಂಪಲ್ಸರಿ ಓದಿರ್ಬೇಕು. ಸೋಷಿಯಲ್ ಸೈನ್ಸ್ ಅಂತ ಅಂದಾಗ ನೀವು ಆಪ್ಷನಲ್ ಇಂಗ್ಲಿಷ್ ಪ್ಲಸ್ ಸೋಷಿಯಲ್ ಸೈನ್ಸ್ ಯಾವುದೇ ಸಬ್ಜೆಕ್ಟ್ ಮಾಡಿದ್ರು ನಿಮಗೂ ಬರುತ್ತೆ. ಆಪ್ಷನಲ್ ಹಿಂದಿ ಪ್ಲಸ್ ಸೋಷಿಯಲ್ ಸೈನ್ಸ್ ನ ಯಾವುದೇ ಸಬ್ಜೆಕ್ಟ್ ಅನ್ನ ತಗೊಂಡು ಓದ್ಕೊಂಡಿದ್ರೆ ಅಲ್ಲಿ ನೀವು ಸೋಷಿಯಲ್ ಸೈನ್ಸ್ ಬರಿಬಹುದು. ಆಪ್ಷನಲ್ ಕನ್ನಡ, ಆಪ್ಷನಲ್ ಸಾಂಸ್ಕೃತ್, ಲ್ಯಾಂಗ್ವೇಜ್ ಜೊತೆಗೆ ಯಾವುದೇ ಸಮಾಜ ವಿಜ್ಞಾನದ ವಿಷಯಗಳನ್ನ ತಗೊಂಡ್ರು ಕೂಡ ನೀವು ಸೋಷಿಯಲ್ ಟೀಚರ್ ಆಗಬಹುದು. ಇದಿಷ್ಟು ವಿದ್ಯಾರ್ಹತೆ. ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. TT ಪೇಪರ್ 2 ಕಂಪಲ್ಸರಿ ಇಲ್ಲಿ ಬೇಕಾಗತ್ತೆ. ವಿದ್ಯಾರ್ಹತೆ ಬಗ್ಗೆ ಗೊತ್ತಾಯ್ತು ಅನ್ಕೊಂಡಿದೀನಿ. ಕನ್ಫ್ಯೂಸ್ ಮಾಡ್ಕೋಬೇಡಿ ದಯವಿಟ್ಟು. ನಾನು ಹೇಳಿರೋದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಕನ್ಫ್ಯೂಸ್ ಮಾಡ್ಕೊಂಡು ನೀವೇ ಒಂದ್ ತಿಳ್ಕೊಂಡ್ರೆ ನಾನೇನು ಮಾಡಕ್ಕಾಗಲ್ಲ. ಅರ್ಥ ಆಯ್ತಲ್ವಾ? ನೋಟಿಫಿಕೇಶನ್ ಕೂಡ ಇದೆ, 2022ರ ನೋಟಿಫಿಕೇಶನ್ ಕೂಡ ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ಅದೇ ಪ್ರಕಾರನೇ ಮುಂದುವರಿಯುತ್ತೆ, ಚೇಂಜಸ್ ಏನಿರಲ್ಲ. ಸರಿ, ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟ್ ಬಂದು ಪ್ರಶ್ನೆ ಪತ್ರಿಕೆಗಳ ಸ್ವರೂಪ. ಪ್ರಶ್ನೆ ಪತ್ರಿಕೆಗಳು ಹೆಂಗಿರುತ್ತೆ? ಇದು ಸ್ವಲ್ಪ ಗೋಜ್ಲು ಅಂತಾನೆ ಅನ್ಬೋದು. PSTR ತರ ಸಿಂಪಲ್ ಆಗಿಲ್ಲ, HSTR ತರ ಸಿಂಪಲ್ ಆಗಿಲ್ಲ, ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಫಸ್ಟ್ ನಾನು ಇಂಗ್ಲಿಷ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆ ಎಷ್ಟು ಅಂಕಗಳಿಗಿರುತ್ತೆ ಅಂದ್ರೆ 300 ಅಂಕಗಳಿಗಿರುತ್ತೆ, 300 ಮಾರ್ಕ್ಸ್. ನೀಟಾಗಿ ಅಬ್ಸರ್ವೇಷನ್ ಮಾಡಿ ದಯವಿಟ್ಟು, ನಿಮಗೆ ಇದು ಒಳ್ಳೇದಕ್ಕೋಸ್ಕರ ಹೇಳ್ತಾ ಇರೋದು. 300 ಮಾರ್ಕ್ಸ್ ಅಲ್ಲಿ ನಿಮಗೆ ಫಸ್ಟ್ ಪೇಪರ್ ಅಂತ ಬರುತ್ತೆ, ಪೇಪರ್ 1. ಸೊ ಪೇಪರ್ 1 ಅಲ್ಲಿ ಏನೆಲ್ಲ ಇರುತ್ತೆ ನೋಡಿ. ಒಂದು ಸೈಕಾಲಜಿ ಇರುತ್ತೆ, ಕನ್ನಡ ಇರುತ್ತೆ, ಇಂಗ್ಲಿಷ್ ಇರುತ್ತೆ, ಹಾಗೆ GK ಇರುತ್ತೆ, ಮತ್ತೆ ಯಾವುದು ವ್ಯಾಲ್ಯೂ ಎಜುಕೇಶನ್ ಅಂಡ್ ಹೆಲ್ತ್ ಎಜುಕೇಶನ್ ಇರುತ್ತೆ, ಪ್ಲಸ್ ಕಂಪ್ಯೂಟರ್ ಇರುತ್ತೆ. 1 2 3 4 5 6 ಸಬ್ಜೆಕ್ಟ್. ಸೈಕಾಲಜಿ 50 ಅಂಕಗಳಿಗಿರುತ್ತೆ, ಕನ್ನಡ ನಿಮ್ಗೆ 25 ಅಂಕಗಳು, ಇಂಗ್ಲಿಷ್ 25 ಅಂಕಗಳು, GK 25 ಅಂಕಗಳು, ವ್ಯಾಲ್ಯೂ ಎಜುಕೇಶನ್ 15 ಅಂಕಗಳು, ಕಂಪ್ಯೂಟರ್ 10 ಅಂಕಗಳು. ಟೋಟಲ್ ಎಷ್ಟು ಮಾರ್ಕ್ಸ್ ಸಿಗಾಯ್ತು ಲೆಕ್ಕ ಹಾಕಿ. 5 1 5 5 2 10 5 3 15 5 4 20, 5 4 20ಕ್ಕೆ 0 2 ದಶಕ ಕೊಡ್ಬೇಕು. 2 4 6 8 8 ಆದ್ಮೇಲೆ 9 1 10 10 ಪ್ಲಸ್ 10 4 14 ಆಯ್ತು, 140 ಮಾರ್ಕ್ಸಿಗೆ ಆಯ್ತು. ಇನ್ನೊಂದು ನಾನು ಯಾವ್ದನ್ನು ಬಿಟ್ಟಿದ್ದೀನಿ ಇಲ್ಲಿ, ಚೆಕ್ ಮಾಡ್ತೀನಿ ನಾನು. ಓಕೆ, ಸೈಕಾಲಜಿ 50 ಮಾರ್ಕ್ಸಿಗೆ ಇರುತ್ತೆ, ಕನ್ನಡ 25 ಮಾರ್ಕ್ಸಿಗೆ ಇರುತ್ತೆ, ಇಂಗ್ಲಿಷ್ 25 ಮಾರ್ಕ್ಸಿಗೆ ಇರುತ್ತೆ, GK 25 ಮಾರ್ಕ್ಸಿಗೆ ಇರುತ್ತೆ, ಹಾಗೆ ವ್ಯಾಲ್ಯೂ ಎಜುಕೇಶನ್ 15 ಮಾರ್ಕ್ಸಿಗೆ ಇರುತ್ತೆ, ಮತ್ತೆ ಕಂಪ್ಯೂಟರ್ 10 ಮಾರ್ಕ್ಸಿಗೆ ಇರುತ್ತೆ. ಓಕೆ, ಇನ್ನೊಂದು 10 ಮಾರ್ಕ್ಸ್ ಎಲ್ಲೋ ಮಿಸ್ ಹೊಡಿತಾ ಇದೆ, ಚೆಕ್ ಮಾಡ್ತೀನಿ ನಾನು, ಆಯ್ತಾ. ಇದಿಷ್ಟು ಕೂಡ ನಿಮ್ಗೆ ಪೇಪರ್ 1ಗೆ ಸಂಬಂಧಪಟ್ಟಂಗೆ 150 ಅಂಕಗಳಿಗೆ ಪೇಪರ್ 1 ಇರುತ್ತೆ, 150 ಅಂಕಗಳಿಗೆ ಪೇಪರ್ 1 ಇರುತ್ತೆ. ಇನ್ನ ಪೇಪರ್ 2 ಬಂದು ಕೂಡ ನಿಮ್ಗೆ
150 ಅಂಕಗಳಿಗಿರುತ್ತೆ. ಅಲ್ಲಿ 50 ಮಾರ್ಕ್ಸ್ ಇಂದು ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಇಂಗ್ಲಿಷಿಗೆ ಸಂಬಂಧಪಟ್ಟಂಗೆ ನಿಮ್ಮ ಮೆಥಡ್ ಯಾವುದೇ ಮೆಥಡ್ ಆಗಿರ್ಬೋದು. ಈಗ ಇಂಗ್ಲಿಷ್ ಆದ್ರೆ ಇಂಗ್ಲಿಷು, ಇಲ್ಲ ಅಂತಂದ್ರೆ ಸೋಷಿಯಲ್ ಸೈನ್ಸ್ ಇದ್ರೆ ಸೋಷಿಯಲ್ ಸೈನ್ಸ್, ಸೈನ್ಸ್ ಮ್ಯಾಥ್ಸ್ ಇದ್ರೆ ಸೈನ್ಸ್ ಮ್ಯಾಥ್ಸ್, CBZ ಇದ್ರೆ CBZ. ಓಕೆ, 50 ಮಾರ್ಕ್ಸ್ ಮಲ್ಟಿಪಲ್ ಚಾಯ್ಸ್ ಇರುತ್ತೆ. ಇನ್ನ 100 ಮಾರ್ಕ್ಸ್ ಏನಿರುತ್ತೆ ಅಂದ್ರೆ ಡಿಸ್ಕ್ರಿಪ್ಟಿವ್ ರೈಟಿಂಗ್ ಇರುತ್ತೆ. ಏನಿರುತ್ತೆ? ಡಿಸ್ಕ್ರಿಪ್ಟಿವ್ ರೈಟಿಂಗ್ ಇರುತ್ತೆ. ಅರ್ಥ ಆಯ್ತಲ್ಲ? ತುಂಬಾ ಇಂಪಾರ್ಟೆಂಟ್. 100 ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್ ರೈಟಿಂಗ್. ಇಂಗ್ಲಿಷ್ ನಲ್ಲಿ ನೀವು ಗ್ರಾಮರ್ ಓದ್ಕೊಳ್ಬೇಕು, ಮೆಥಡಾಲಜಿಗಳನ್ನ ಓದ್ಕೋಬೇಕು. ಕಂಪ್ಲೀಟ್ ಆಗಿ ನೀವು ಕವರ್ ಮಾಡ್ಕೊಂಡ್ರೆ ಮಾತ್ರ ನಿಮಗಿಲ್ಲಿ ಈಸಿ ಆಗುವಂಥದ್ದು. ಓಕೆ, ಇದು ನಿಮಗೆ 150 ಟೋಟಲ್ ಬಂದು 300 ಮಾರ್ಕ್ಸ್ಗೆ ಇಂಗ್ಲಿಷ್ ಅನ್ನ ಕೇಳ್ತಾರೆ. ಫಸ್ಟ್ ಪೇಪರ್ ಅಲ್ಲಿ ನೀವು ಎಷ್ಟು ಬೇಕಾದ್ರೂ ತೆಗಿಬಹುದು, ಅದಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ಸ್ ಇರಲ್ಲ. ಸೆಕೆಂಡ್ ಪೇಪರ್ ಅಲ್ಲಿ 150 ಅಂಕಗಳಿಗೆ ನೀವು ಎಷ್ಟು ಅಂಕಗಳನ್ನ ಗಳಿಸ್ಬೇಕು ಅಂತಂದ್ರೆ ಸುಮಾರು ಒಂದು 65.7 ಅಂಕಗಳನ್ನ ಗಳಿಸ್ಬೇಕಾಗತ್ತೆ. ಹಿಂಗ್ ಗಳಿಸಿದ್ರೆ ಮಾತ್ರ ನಿಮ್ ಪೇಪರ್ ವ್ಯಾಲ್ಯೂಯೇಷನ್ ನೀವು ಎಲಿಜಿಬಲ್ ಅಂತ ಹೇಳಿ ಕನ್ಸಿಡರ್ ಮಾಡುವಂಥದ್ದು. ಅರ್ಥ ಆಯ್ತಾ? ಇದು ಇಂಗ್ಲಿಷ್ನವರಿಗೆ ಸಂಬಂಧಪಟ್ಟಂತೆ. ಇನ್ನ ಕೆಲವೊಬ್ರು ಕಮೆಂಟ್ ಹಾಕ್ತೀರಾ 300 ಅಂಕಗಳಿಗೆ ನಾವ್ ಎಷ್ಟು ಅಂಕಗಳನ್ನ ತಗೊಳ್ಬೇಕು ಮೇಡಮ್ ಅಂತ ಹೇಳಿ. ಅದ್ರ ಬಗ್ಗೆ ಅದು ನಿಮ್ಮ ಕೆಪಾಸಿಟಿಗೆ ಸಂಬಂಧಪಟ್ಟಂತ ವಿಚಾರ. ಅರ್ಥ ಆಯ್ತಲ್ವಾ? ನಾವ್ ಇಷ್ಟೇ ತಗೊಳ್ಳಿ ಅಷ್ಟೇ ತಗೊಳ್ಳಿ ಅಂತ ಹೇಳಿ ಇಲ್ಲಿ ನಾವು ಹೇಳಕ್ ಆಗಲ್ಲ. ನಿಮಗೆ ಎಷ್ಟು ಅನ್ಸುತ್ತೋ ಅಷ್ಟು ನೀವಲ್ಲಿ ತಗೊಳ್ಬಹುದು. ಅದು ಆಸ್ ಯುವರ್ ವಿಶ್. ಸರಿ, ಇದು ಇಂಗ್ಲಿಷ್ಗೆ ಸಂಬಂಧಪಟ್ಟಂತ ಒಂದು ಅಂಶ. ನೆಕ್ಸ್ಟ್ ಬರೋಣ ನಾವೀಗ ಸೋಷಿಯಲ್ ಸೈನ್ಸ್. ಸೋಷಿಯಲ್ ಸೈನ್ಸ್ ಅಲ್ಲಿ ಏನೇನಿದೆ ಅನ್ನೋದನ್ನ ನಾನು ಹೇಳ್ತೀನಿ. ಪೇಪರ್ 1 ಎಲ್ಲರಿಗೂ ಕೂಡ ಕಾಮನ್ ಇರುತ್ತೆ. ಪೇಪರ್ 1 ಎಲ್ರಿಗೂ ಕೂಡ ಕಾಮನ್. ಅಲ್ಲೇನು ಸೈಕಾಲಜಿ ಓದ್ತೀರಾ, ಕನ್ನಡ ಓದ್ತೀರಾ, ಇಂಗ್ಲಿಷ್ ಓದ್ತೀರಾ, ಕಂಪ್ಯೂಟರ್ ಓದ್ತೀರಾ, ವ್ಯಾಲ್ಯೂ ಎಜುಕೇಶನ್ ಅಂಡ್ ಹೆಲ್ತ್ ಎಜುಕೇಶನ್ ಓದ್ತೀರಾ. ಅದಲ್ದಂಗೆ GKನು ಕೂಡ ನೀವಲ್ಲಿ ಓದ್ತೀರಾ. GK ನಲ್ಲಿ ಮೆಂಟಲ್ ಎಬಿಲಿಟಿ ಕೂಡ ಇನ್ಕ್ಲೂಡಿಂಗ್ ಇರುತ್ತೆ. ಅರ್ಥ ಆಯ್ತಾ? ಸೊ ಇಲ್ಲಿ ನೀವೇನಪ್ಪ ಡಿಫ್ರೆಂಟ್ ಆಗಿ ಓದೋದು ಅಂತಂದ್ರೆ ನಿಮಗೆ ಇಲ್ಲಿ ಸೋಷಿಯಲ್ ಬಂದು 400 ಅಂಕಗಳಿಗೆ ಇರುವಂತ ಒಂದು ಪತ್ರಿಕೆ. ಸೆಕೆಂಡ್ ಪೇಪರ್ ಅಲ್ಲಿ ನಿಮ್ಮ ಮೆಥಡ್ ಏನಿದೆ ಅದನ್ನ ಓದ್ತೀರಾ. ಪೇಪರ್ ಸೆಕೆಂಡ್ ಅಲ್ಲಿ ನಿಮ್ಮ ಮೆಥಡ್. ಸೊ ಮೆಥಡ್ ಅಂದ್ರೆ ಸೋಷಿಯಲ್ ಸೈನ್ಸ್. ಸೋಷಿಯಲ್ ಸೈನ್ಸ್ ಇಲ್ಲಿ ಕೂಡ 150 ಅಂಕಗಳಿಗಿರುತ್ತೆ. 50 ಅಂಕಗಳು ನಿಮ್ಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಇನ್ನ 100 ಅಂಕಗಳು ಬಂದು ಡಿಸ್ಕ್ರಿಪ್ಟಿವ್ ರೈಟಿಂಗ್ ಇರುತ್ತೆ. ಡಿಸ್ಕ್ರಿಪ್ಟಿವ್ ಅಂದ್ರೆ 2 ಅಂಕಗಳು ಬರೋದು, 3 ಅಂಕಗಳಲ್ಲಿ ಬರೆಯುವಂಥದ್ದಕ್ಕೆ ನಾವು ಡಿಸ್ಕ್ರಿಪ್ಟಿವ್ ರೈಟಿಂಗ್ ಅಂತ ಹೇಳಿ ಕರಿತೀವಿ. ಓಕೆ, ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಇನ್ನ ಉಳಿದಂತೆ 100 ಮಾರ್ಕ್ಸ್ ಎಲ್ಲಿದೆ? ಇನ್ನ 100 ಮಾರ್ಕ್ಸ್ ಇಂದ ಎಲ್ಲಿ ಬರಿಬೇಕು ನಾವು ಅನ್ನೋದನ್ನ ನೋಡ್ತಾ ಹೋಗೋಣ. ಇನ್ನ 100 ಮಾರ್ಕ್ಸ್ ಇಂದ ಬಂದ್ಬಿಟ್ಟು ನೀವು ಕನ್ನಡ ವಿಷಯವನ್ನ ಬರಿಬೇಕಾಗತ್ತೆ. ಓಕೆ, ಕನ್ನಡ. ಸೊ ಕನ್ನಡಕ್ಕೆ ಬಂದ್ಬಿಟ್ಟು ನಿಮಗೆ ಇಲ್ಲಿ 100 ಮಾರ್ಕ್ಸ್ ಇರುತ್ತೆ. ಸೊ 100 ಮಾರ್ಕ್ಸ್ ಅಲ್ಲಿ ಏನೆಲ್ಲ ಇರುತ್ತೆ ಮೇಡಮ್ ಕನ್ನಡ ಅಂತಂದ್ರೆ ನಿಮಗೆ ಕನ್ನಡ ವ್ಯಾಕರಣ, ಕನ್ನಡ ಸಾಹಿತ್ಯ, ಅದಲ್ದಂಗೆನೆ ನಿಮಗೆ ಲೆಟರ್ ರೈಟಿಂಗ್ ಇರುತ್ತೆ. ಮತ್ತೆ ಈ ಗದ್ಯ ಭಾಗವನ್ನ ಕೊಟ್ಬಿಟ್ಟು ಅದ್ರ ಮೇಲೆ ಕ್ವಶನ್ಸ್ ಗಳನ್ನ ಕೇಳ್ತಾ ಇರ್ತಾರೆ. ಅದನ್ನ ನೀವು ನೋಡ್ಬೇಕಾಗತ್ತೆ. ಓಕೆ, ಆಮೇಲೆ ಈ ಪೇಪರ್ 1 ಏನಿದೆ ಕಂಪ್ಲೀಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಯಾವುದೇ ರೀತಿಯಾದಂತಹ ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ ಇರೋದಿಲ್ಲ. ಸರಿನಾ? ಹೋಪ್ ಸೊ ನಿಮಗಿದು ಸೋಷಿಯಲ್ ಸೈನ್ಸ್ ಬಗ್ಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಸೊ ಅರ್ಥ ಆಗಿಲ್ಲ ಅಂತಂದ್ರೆ ಇನ್ನೊಂದ್ಸಲ ಈ ವಿಡಿಯೋವನ್ನ ನೋಡ್ಬೋದು. 100 ಮಾರ್ಕ್ಸ್ ಕನ್ನಡ, ಟೋಟಲ್ ಬಂದು 400 ಮಾರ್ಕ್ಸ್ ಸೋಷಿಯಲ್ ಇರುತ್ತೆ. ಇಂಗ್ಲಿಷಿಗೆ ಮಾತ್ರ ನಿಮಗೆ ಏನಪ್ಪಾ ಅಂತಂದ್ರೆ ಕನ್ನಡ ಇರಲ್ಲ ಅಷ್ಟೇ. 25 ಮಾರ್ಕ್ಸಿಗೆ ಸಾಮಾನ್ಯ ಕನ್ನಡ ಇರುತ್ತೆ. ಅದನ್ನ ಬಿಟ್ರೆ ನಿಮಗೆ ಇಲ್ಲಿ ಕನ್ನಡ ಈ ತರ 100 ಮಾರ್ಕ್ಸ್ ಕನ್ನಡ ಬರೀತೀವಲ್ಲ ಆ ತರ ಇಲ್ಲ. ನೆಕ್ಸ್ಟ್ ಬರೋದಾದ್ರೆ ಮ್ಯಾಥ್ಸ್ ಟೀಚರ್ ಅಥವಾ ಮ್ಯಾಥ್ಸ್ ಸೈನ್ಸ್ ಟೀಚರ್ ಅಂತಾನೆ ಇವರನ್ನ ಕರೀತಾರೆ. ಇವರಿಗೆ ಕ್ವಾಲಿಫಿಕೇಶನ್ PCM, PME, PMCS, ಈ ತರ PMG ಏನೇನ್ ತಗೊಂಡಿದ್ದೀರಾ ಅದು. ಬಯೋಟೆಕ್ನಾಲಜಿ ತಗೊಂಡವರು ಕೂಡ ಇಲ್ಲಿ ಬರ್ತಾರೆ. CBBT ಅದು ಜೀವವಿಜ್ಞಾನ ಶಿಕ್ಷಕರಲ್ಲಿ CBBT ಬರ್ತಾರೆ. ಎಸ್, ಮ್ಯಾಥ್ಸ್ ಸೈನ್ಸ್ ಕೂಡ 400 ಅಂಕಗಳಿಗೆ ಇರುತ್ತೆ. 400 ಅಂಕಗಳಲ್ಲಿ ಪೇಪರ್ 1ಗೆ
ಬಂದು 150 ಅಂಕಗಳು. ಸೇಮ್ ಕನ್ನಡ, ಇಂಗ್ಲಿಷ್, ಸೈಕಾಲಜಿ, ಕಂಪ್ಯೂಟರು, GK, ಮೆಂಟಲ್ ಎಬಿಲಿಟಿ ಎಲ್ಲಾನೇ ಇರುತ್ತೆ. ಪೇಪರ್ 2 ಕೂಡ 150 ಅಂಕಗಳಿಗಿರುತ್ತೆ. ಇಲ್ಲಿ ಕೂಡ ನೀವು 150ಕ್ಕೆ 65.7 ಅಂಕಗಳನ್ನ ಗಳಿಸಿದ್ರೆ ಎಲಿಜಿಬಲ್ ಆಗ್ತೀರಾ, ಇಲ್ಲಾಂದ್ರೆ ಪೇಪರ್ ಎಲಿಜಿಬಲ್ ಆಗಲ್ಲ. ಇನ್ನ ಪೇಪರ್ 3 ಬಂದ್ಬಿಟ್ಟು ಇಲ್ಲಿ 100 ಮಾರ್ಕ್ಸಿಗಿರುತ್ತೆ. ಕನ್ನಡ ಕಂಪಲ್ಸರಿ. ನೀವು ಕೂಡ ಇಂಗ್ಲಿಷ್ ಮೀಡಿಯಂ ಆದ್ರೂ ಬರಿಬೇಕು, ಯಾವ ಮೀಡಿಯಂ ಆದ್ರೂ ಕೂಡ ನೀವು 100 ಮಾರ್ಕ್ಸಿನ ಪೇಪರ್ ಅನ್ನ ಬರಿಬೇಕಾಗತ್ತೆ. ಟೋಟಲ್ 400 ಮಾರ್ಕ್ಸ್. ಇಲ್ಲಿ 150 50 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಕೇಳ್ತಾರೆ. ಇಲ್ಲಿ ಮ್ಯಾಥ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಎಲ್ಲಾನೇ ಓದ್ಕೋಬೇಕು. ಬರೀ ನಂದು ಮ್ಯಾಥ್ಸ್ ಫಿಸಿಕ್ಸ್ ಇದೆ ಅಷ್ಟೇ ಓದ್ಕೊಳ್ತೀನಿ ಅಂದ್ರೆ ನಡೆಯಲ್ಲ, ಎಲ್ಲಾನೇ ಓದ್ಕೋಬೇಕಾಗತ್ತೆ. ಇನ್ನ 100 ಮಾರ್ಕ್ಸ್ ಇಂದ ಏನು ಡಿಸ್ಕ್ರಿಪ್ಟಿವ್ ಇರುತ್ತೆ, ಇಲ್ಲಿ ಕೂಡ ನಿಮ್ಗೆ ಡಿಸ್ಕ್ರಿಪ್ಟಿವ್ ನಲ್ಲಿ ಮ್ಯಾಥ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ ಎಲ್ಲಾನೇ ಕೇಳ್ತಾರೆ. ಬಯಾಲಜಿ ಓಕೆ, ನಮ್ದು ಬರೀ PM ಮೆಥಡ್ ಇದೆ, ಅದು ನಿಮಗೆ ಪರ್ಟಿಕ್ಯುಲರ್ಲಿ HSTR ನಲ್ಲಿ ಡಿವೈಡ್ ಆಗುತ್ತೆ ಹೊರತಾಗಿ ಇಲ್ಲಿ ನೀವು ಸೈನ್ಸ್ ವಿಷಯಗಳನ್ನ ಓದ್ಕೊಳ್ಳೇಬೇಕು. ಇನ್ನ ಕನ್ನಡ ವಿಷಯ ನಾನು ಹೇಳದ್ನಲ್ಲ, ಆಸ್ ಯೂಶುವಲ್ ಕನ್ನಡಕ್ಕೆ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ, ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ, ರೈಟಿಂಗ್ ಸಂಬಂಧಪಟ್ಟಂಗೆ ಕನ್ನಡವನ್ನ ನೀವು ಬರಿಬೇಕು. ಕನ್ನಡದಲ್ಲಿ ಎಷ್ಟು ಅಂಕಗಳನ್ನ ಗಳಿಸ್ಬೇಕು ಅಂದ್ರೆ 50 ಅಂಕಗಳನ್ನ ಕಂಪಲ್ಸರಿ ತಗೊಳ್ಳೇಬೇಕು. ಓಕೆ, 50 ಅಂಕಗಳನ್ನ ಕಂಪಲ್ಸರಿ ತಗೋಬೇಕಾಗತ್ತೆ. ಇದು ಮ್ಯಾಥ್ಸ್ ಅಂಡ್ ಸೈನ್ಸ್ ನ ಪೇಪರ್. ಇನ್ನ 400 ಅಂಕಗಳಿಗೆ ಜೀವ ವಿಜ್ಞಾನ, ಲೈಫ್ ಸೈನ್ಸ್ ಅಂತ ಏನ್ ಹೇಳ್ತೀವಿ, ಅವ್ರು ಯಾರ್ಯಾರಪ್ಪ ಅಂದ್ರೆ CBZ ಸ್ಟೂಡೆಂಟ್ಸ್, CBBT, CBM, CBZ ಈ ತರ ಏನ್ ಕಾಂಬಿನೇಷನ್ ಇದೀರಾ ನೀವು, ಜೀವ ವಿಜ್ಞಾನ ಅಂತ ಬರುತ್ತೆ. ಈ ಜೀವ ವಿಜ್ಞಾನದಲ್ಲಿ ಸೇಮ್ 150 ಫಸ್ಟ್ ಪೇಪರ್, ಹಾಗೆ 150 ಸೆಕೆಂಡ್ ಪೇಪರ್, ಇನ್ನ ಪೇಪರ್ 3 100 ಮಾರ್ಕ್ಸಿಗೆ ಇರುತ್ತೆ. ಸೇಮ್ ಇರುತ್ತೆ. ಆದ್ರೆ ಮ್ಯಾಥ್ಸ್ ಸೈನ್ಸ್ ನರಿಗೂ ನಿಮಗೂ ಕ್ವಶನ್ ಪೇಪರ್ ಡಿಫ್ರೆಂಟ್ ಇರುತ್ತೆ. ಪೇಪರ್ 1 ಎಲ್ಲರಿಗೂ ಕಾಮನ್, ಪೇಪರ್ 3 ಎಲ್ಲರಿಗೂ ಕಾಮನ್. ಪೇಪರ್ 2 ನಿಮ್ಮ ಮೆಥಡಾಲಜಿಗೆ ಸಂಬಂಧಪಟ್ಟಂಗೆ ಜಾಸ್ತಿ ಕ್ವಶನ್ಸ್ ಗಳಿರುತ್ತೆ. CBZ ನವರು ಮ್ಯಾಥ್ಸ್ ಕೂಡ ಓದ್ಕೋಬೇಕು. ಇಲ್ಲ ನಮ್ದು ಬರೀ ಸೈನ್ಸ್ ಆಗಿದೆ, ಸೈನ್ಸ್ ಓದ್ಕೊಂಡ್ಬಿಟ್ರೆ ಸಾಕು ಅನ್ನೋ ಒಂದು ಕಲ್ಪನೆಯನ್ನ ತಲೆಯಿಂದ ತೆಗೆದುಹಾಕಿ ನೀವು ಕೂಡ ಕಂಪಲ್ಸರಿ ಮ್ಯಾಥಮೆಟಿಕ್ಸ್ ಅನ್ನ ಸ್ಟಡೀಸ್ ಮಾಡ್ಲೇಬೇಕು. ಇಷ್ಟು ಕ್ಲಾರಿಟಿ ಸಿಗ್ತಾ ನಿಮ್ಗೆ? ಪೇಪರ್ 1, ಪೇಪರ್ 2, ಪೇಪರ್ 3 ನಲ್ಲಿ ಏನೇನಿರುತ್ತೆ, ಪ್ರಶ್ನೆ ಪತ್ರಿಕೆಯ ಸ್ವರೂಪವನ್ನ ನೋಡಿದ್ದಾಯ್ತು. ನೆಕ್ಸ್ಟ್ ಇಲ್ಲಿ ಯಾವುದೇ ಅಂಕಗಳು ನೆಗೆಟಿವ್ ಅಂಕಗಳಾಗಿರೋದಿಲ್ಲ. ನೋ ನೆಗೆಟಿವ್ ಮಾರ್ಕ್ಸ್. ಅರ್ಥ ಆಯ್ತಾ? ಆಮೇಲೆ ಥರ್ಡ್ ಪೇಪರ್ ಡಿಸ್ಕ್ರಿಪ್ಟಿವ್ ಇರುತ್ತೆ. ಬರೀ ಇದನ್ನ ಚೂಸ್ ಮಾಡಿ ಬರೋದಲ್ಲ, ಡಿಸ್ಕ್ರಿಪ್ಟಿವ್ ಕನ್ನಡ ಪೇಪರ್ ಡಿಸ್ಕ್ರಿಪ್ಟಿವ್ ಇರುತ್ತೆ. ಸೆಕೆಂಡ್ ಪೇಪರ್ 100 ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್ ಇರುತ್ತೆ, 50 ಅಂಕಗಳಿಗೆ ಮಲ್ಟಿಪಲ್ ಚಾಯ್ಸ್ ಇರುತ್ತೆ. ಪೇಪರ್ 1 ಏನಿದೆ ನಿಮಗದು ಕಂಪ್ಲೀಟ್ ಆಗಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಯಾವುದೇ ನೆಗೆಟಿವ್ ಅಂಕಗಳು ಇಲ್ಲಿ ಇರೋದಿಲ್ಲ. ಈಗ ನಾನು ನಿಮಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದು ವಿದ್ಯಾರ್ಹತೆ ಬಗ್ಗೆ. ಇನ್ನ ಕ್ವಶನ್ ಪೇಪರ್ಸ್ ಗಳು ಯಾವ ರೀತಿ ಇರುತ್ತೆ, ಪೇಪರ್ಸ್ ಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡಿದ್ದಾಯ್ತು. ಥರ್ಡ್, ಪರೀಕ್ಷಾ ಸ್ವರೂಪದ ಬಗ್ಗೆನೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಯಾವುದೇ ರೀತಿ ನೋ ನೆಗೆಟಿವ್ ಅಂಕಗಳು. ಸೊ ನೀವಿಲ್ಲಿ ಯಾರಾದ್ರೂ ಇಂಗ್ಲಿಷ್ ಮತ್ತೆ ಸೋಷಲ್ ಎರಡನ್ನೂ ಕೂಡ ಆಯ್ಕೆ ಮಾಡ್ಕೊಳ್ಳುವಂತ ವಿದ್ಯಾರ್ಥಿಗಳು ಇರ್ತೀರಾ, ನಿಮ್ಮ ಒಂದು ಯಾವ್ದು ಸ್ಕೋರ್ ತುಂಬಾ ಚೆನ್ನಾಗಿರುತ್ತೆ, ಯಾವ್ದ್ರಲ್ಲಿ ಎಲಿಜಿಬಲ್ ಆಗಿರ್ತೀರೋ ಅದರಲ್ಲಿ ಅಪಾಯಿಂಟ್ ಮಾಡ್ಕೊಳ್ತಾರೆ. 2 ವಿಷಯಗಳಿಗೆ ನಮ್ಮನ್ನ ಅಪಾಯಿಂಟ್ ಮಾಡ್ಕೊಳ್ತಾರೆ ಅಂತ ಅನ್ಕೋಬೇಡಿ. ಎರಡರಲ್ಲಿ ನೀವು 2 ಎಲಿಜಿಬಲ್ ಆಗಿದ್ದೀರಾ ಅಂದ್ರೆ ಯಾವ್ದಾದ್ರು ಒಂದ್ ಸಿಗುತ್ತೆ. ಸರಿನಾ? ಪರೀಕ್ಷಾ ಸ್ವರೂಪ ಗೊತ್ತಾಯ್ತು. ಪಠ್ಯಕ್ರಮ 2022ರ ಪಠ್ಯಕ್ರಮ ತರನೇ ಓದ್ಕೊಳ್ಳಿ. 2022ರ ಪಠ್ಯಕ್ರಮ ಎಲ್ಲಿ ಸಿಗುತ್ತೆ ಅಂತಂದ್ರೆ ಸ್ಕೂಲ್ ಎಜುಕೇಶನ್ ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ಇಫ್ ಇನ್ ಕೇಸ್ ನಿಮಗೆ ಸಿಕ್ಕಿಲ್ಲ ಅಂತಂದ್ರೆ ನಾವು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಹಾಕಿರ್ತೀವಿ, ಟೆಲಿಗ್ರಾಮ್ ಗ್ರೂಪ್ ಅನ್ನ ಜಾಯಿನ್ ಆಗ್ಬೋದು. ಎಲ್ಲಿದೆ ಮೇಡಮ್ ಟೆಲಿಗ್ರಾಮ್ ಗ್ರೂಪ್ ಲಿಂಕು ಅಂದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಅನ್ನ ಹಾಕಿರ್ತೀನಿ, ಅದನ್ನ ಕ್ಲಿಕ್ ಮಾಡ್ಕೊಂಡು ಜಾಯಿನ್ ಆಗ್ಬೋದು. ಬದಲಾವಣೆಗಳು ತುಂಬಾ ಕಡಿಮೆ. ಎಲ್ಲಿ ಬದಲಾವಣೆಗಳಾಗುತ್ತೆ ಅಂದ್ರೆ ವಯೋಮಿತಿಯಲ್ಲಿ, ಏಜ್. ಕಳೆದ ಬಾರಿ ಏನ್ ಮಾಡಿದ್ರು, ಕರೋನಾ ಇಂದ 1-2 ವರ್ಷ ಎಕ್ಸ್ಕ್ಯೂಸ್ ಅನ್ನ ಕೊಟ್ಟಿದ್ರು. ಈ ವರ್ಷ ಕೊಡಲ್ಲ ಅಂತ ಅನ್ಸುತ್ತೆ ನನಗೆ ಅನ್ಸಿದ ಮಟ್ಟಿಗೆ. ಇದೊಂದು ಬದಲಾವಣೆ ಆಗ್ಬೋದು. ಮತ್ತೆ ವಿಷಯಗಳ ಹೊಸ ಸೇರ್ಪಡೆ ಏನಿಲ್ಲ. ರೆಫರೆನ್ಸ್ ಬುಕ್ಸ್ ಅಂತ ಬಂದಾಗ ಸೈಕಾಲಜಿಗೆ ವಾಮದೇವಪ್ಪ ಅವರ ಪುಸ್ತಕವನ್ನ ಸ್ಟಡಿ ಮಾಡಿ. ಇಂಗ್ಲಿಷ್ ಮೀಡಿಯಂ ಆದ್ರೆ SK ಮಂಗಳ್ ಪುಸ್ತಕ. ಇನ್ನ 6th to 10th ವರೆಗೂ ಕೂಡ ಆಲ್ ನಿಮ್ಮ ವಿಷಯಗಳಿಗೆ ಸಂಬಂಧಪಟ್ಟಂತ ಪುಸ್ತಕಗಳನ್ನ ನೀವು ಸ್ಟಡಿ ಮಾಡ್ಕೊಳ್ಬಹುದು. ಅದಲ್ದಂಗೆನೆ GK ಅಂತ ಬಂದಾಗ ಈಗ ಏನ್ ಅಪ್ಡೇಟ್ಸ್ ಇದೆ, ಅಪ್ಡೇಟ್ ಅಲ್ಲಿ ಯಾವ ಪುಸ್ತಕಗಳು ಬರುತ್ತೆ ಅದನ್ನೆಲ್ಲ ಸ್ಟಡಿ ಮಾಡ್ಕೊಳ್ಳಿ. ಮತ್ತೆ ಯಾವುದು ಕನ್ನಡನೂ ಕೂಡ 6ರಿಂದ 10ನೇ ತರಗತಿಯ ಕನ್ನಡ ಓದ್ಕೊಂಡ್ರೆ ಸಾಕು. ಇಂಗ್ಲಿಷ್ ಕೂಡ ಅಷ್ಟೇ. ಗ್ರಾಮರ್ ಕೇಳ್ತಾರೆ ಜಾಸ್ತಿ. ಸೊ ಕನ್ನಡ ಗ್ರಾಮರು, ಇಂಗ್ಲಿಷ್ ಗ್ರಾಮರ್ ಕಡೆ ಗಮನ ಕೊಡಿ. ವ್ಯಾಲ್ಯೂ ಎಜುಕೇಶನ್ ಅಂಡ್ ಹೆಲ್ತ್ ಎಜುಕೇಶನ್
ದೈಹಿಕ ಶಿಕ್ಷಣ ಅಂತೇಳಿ ಮಕ್ಕಳಿಗೆ ಒಂದು ಪುಸ್ತಕವನ್ನ ಕೊಡ್ತಾ ಇದ್ದಾರೆ 6ನೇ ಕ್ಲಾಸಿಂದ. ಅದನ್ನ ಓದ್ಕೊಂಡ್ರೆ ಆಲ್ಮೋಸ್ಟ್ ನೀವು ವ್ಯಾಲ್ಯೂ ಎಜುಕೇಶನ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಬಹುದು. ಸರಿನಾ? ಇದಿಷ್ಟು ನಾನು ರೆಫರೆನ್ಸ್ ಬುಕ್ಸ್ ಅನ್ನ ಹೈಲೈಟ್ಸ್ ಹೇಳಿದೀನಿ. ಇನ್ ಡೀಟೇಲ್ ಆಗಿ ಹೇಳ್ಬೇಕು ಅಂದ್ರೆ ಅದ್ ನನ್ನ ಪುಸ್ತಕ ತೋರಿಸಿ ಹೇಳ್ಬೇಕಾಗತ್ತೆ. ಸಾಧ್ಯವಾದ್ರೆ ನಾನು ಅದನ್ನ ಕೂಡ ನಿಮ್ಗೆ ತಿಳಿಸಿ ಹೇಳ್ತೀನಿ. ಇನ್ನು ಸ್ಟಡಿ ಟಿಪ್ಸ್ ಮತ್ತೆ ಟ್ರಿಕ್ಸ್ ಅಂತ ಅಂದಾಗ ನೀವು ಒಂದು ಟೈಮ್ ಟೇಬಲ್ ಅನ್ನ ನೀಟಾಗಿ ಫಾಲೋ ಮಾಡಿಕೊಂಡು ಯಾವ್ಯಾವ ಟೈಮ್ ನಲ್ಲಿ ನೀವು ಫ್ರೀ ಇರ್ತೀರಾ ಅಂತ ನೋಡ್ಕೊಂಡಿದ್ದು ಆ ಟೈಮ್ ಅನ್ನ ಕಂಪ್ಲೀಟ್ ಯುಟಿಲೈಸ್ ಮಾಡ್ಕೊಳ್ಳೋದು ಮುಖ್ಯ ಆಗುತ್ತೆ. ಒಂದೊಂದು ವಿಷಯಕ್ಕೂ ಕೂಡ 1 ಅವರ್ ನೀವು ಟೈಮ್ ಕೊಟ್ರೆ ಸಾಕು. ನೋಟ್ಸ್ ಮಾಡ್ತಾ ಮಾಡ್ತಾ ಸ್ಟಡೀಸ್ ಮಾಡ್ಬೇಕು. ಯಾವುದೇ ಕಾರಣಕ್ಕೂ ಕೂಡ ನೀವು ನೋಟ್ಸ್ ಮಾಡ್ಕೊಳ್ಳಾರ್ದಂಗೆ ಅಥವಾ ಸುಮ್ಮನೆ ಕಣ್ಣ ಆಡಿಸ್ತಾ ಇದ್ದೀನಿ ಪುಸ್ತಕ PDF ಅನ್ನ ಅಂದ್ರೆ ಅದು ವರ್ಕೌಟ್ ಆಗಲ್ಲ. ನೋಟ್ಸ್ ಮಾರ್ಕಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ಡೆಸ್ಕ್ರಿಪ್ಟಿವ್ ರೈಟಿಂಗ್ ಇರೋಂತ ಪೇಪರ್ಸ್ ಗಳಾಗಿರೋದ್ರಿಂದ ನಾವೆಷ್ಟು ವರ್ಕ್ ಮಾಡಿದ್ರು ಕೂಡ ಕಡಿಮೆ. ಹ್ಯಾಂಡ್ ರೈಟಿಂಗ್ ಉತ್ತಮವಾಗಿರ್ಬೇಕು, ದುಂಡಾಗಿರ್ಬೇಕು, ಅಚ್ಚುಕಟ್ಟಾಗಿರ್ಬೇಕು, ಫಾಸ್ಟ್ ಆಗಿರ್ಬೇಕು. ಟೈಮ್ ಡ್ಯೂರೇಷನ್ ತುಂಬಾ ಕಡಿಮೆ ಇರುತ್ತೆ ಎಕ್ಸಾಮ್ ನಲ್ಲಿ. ನಮ್ಗೆಲ್ಲಾ ಗೊತ್ತಿದ್ರು ಕೂಡ ಆ ಟೈಮ್ ಅಲ್ಲಿ ರೀಚ್ ಮಾಡಕ್ ಕಷ್ಟ ಆಗ್ಬಿಡುತ್ತೆ. ಸೊ ಹಂಗಾಗಿ ಇವತ್ತಿಂದಲೇ ಹ್ಯಾಂಡ್ ರೈಟಿಂಗ್ ಪ್ರಾಕ್ಟೀಸ್ ಅನ್ನ ಮಾಡ್ಕೊಳ್ಳಿ. ಇನ್ನ ತುಂಬಾ ಜನಗಳ ಪ್ರಶ್ನೆ ಅಂದ್ರೆ ಯಾವಾಗ ನೋಟಿಫಿಕೇಶನ್ ಆಗಬಹುದು? ನೋಟಿಫಿಕೇಶನ್ ಒಳ ಮೀಸಲಾತಿ ಪ್ರಕ್ರಿಯೆ ಮುಗಿಯವರೆಗೂ ಕೂಡ ಯಾವುದೇ ನೇಮಕಾತಿ ಆಗಲ್ಲ ಅಂತ ಹೇಳಿದ್ದಾರೆ. ಒಳ ಮೀಸಲಾತಿ ಇದು ಯಾವಾಗ ಮುಗಿಯುತ್ತೆ ಅಂದ್ರೆ ಹೋಗ್ಬೋದು, 2 ತಿಂಗಳು ಹೋಗ್ಬೋದು, 3 ತಿಂಗಳು ಹೋಗ್ಬೋದು, ಅಲ್ಲ 6 ತಿಂಗಳೇ ಹೋಗ್ಬೋದು. ಅಲ್ಲಿವರೆಗೂ ಕೂಡ ನೀವು ಪೇಷನ್ಸ್ ಇಟ್ಕೊಂಡು ನೀಟಾಗಿ ಸ್ಟಡಿ ಮಾಡಿದ್ರೆ ಆರಾಮಾಗಿ ಅಪಾಯಿಂಟ್ ಅನ್ನ ಮಾಡ್ಕೊಳ್ಬಹುದು. ಎಷ್ಟು ಪೋಸ್ಟ್ ಗಳಿರುತ್ತೆ ಅಂದ್ರೆ ಒಂದು 5,000 ಪೋಸ್ಟ್ ಗಳನ್ನ ಇಲ್ಲಿ ಕಂಡಕ್ಟ್ ಮಾಡಬಹುದು ಅಂತ ಅನ್ಕೊಂಡಿದೀನಿ. HK ಮತ್ತೆ ನಾನ್ HK 2 ವಿಭಾಗಕ್ಕೆ ಸೇರಿ ಒಂದು 5,000 ಪೋಸ್ಟ್ GPSTR ಇರಬಹುದು ಅಂತ ಅನ್ಕೊಂಡಿದೀವಿ. ಎಲ್ಲಾ ವಿಷಯಗಳಿಗೆ ಸಂಬಂಧಪಟ್ಟಂಗೂ ಇರುತ್ತೆ. ನಮ್ ವಿಷಯಕ್ಕಿಲ್ವಾ ನಿಮ್ ವಿಷಯಕ್ಕಿಲ್ವಾ ಅಂತಲ್ಲ, ಎಲ್ಲಾ ವಿಷಯಕ್ಕೂ ಇರುತ್ತೆ. ಬಟ್ ಕ್ಯಾಟಗರಿ ವೈಸ್ ಬಂದಾಗ ಏನ್ ಕೊಡ್ತಾರೆ ಏನ್ ಮಾಡ್ತಾರೆ ಅನ್ನೋದು ಇನ್ನೂ ಐಡಿಯಾ ಇಲ್ಲ. ಸದ್ಯಕ್ಕೆ ಶಿಕ್ಷಕರ ವರ್ಗಾವಣಾ ನೀತಿ ನಡೀತಾ ಇದೆ. ವರ್ಗಾವಣೆ ಆದ ನಂತರ ಕಲೆಕ್ಷನ್ಸ್ ತಗೊಂಡು ಒಳ ಮೀಸಲಾತಿ ಆದ ನಂತರ ನಿಮ್ಗೆ ಆ ಪ್ರಕ್ರಿಯೆಗಳು ಮುಂದುವರಿಯುತ್ತೆ. ಅದಕ್ಕೂ ಮುಂಚೆ ಒಂದು TET ಅನ್ನ ಮಾಡ್ತಾರೆ. TET ತುಂಬಾ ಇಂಪಾರ್ಟೆಂಟ್. ಯಾರು ಈ TET ನಲ್ಲಿ ಉತ್ತಮ ಪರ್ಫಾರ್ಮೆನ್ಸ್ ಮಾಡ್ತಿರೋ ನಿಜವಾಗ್ಲೂ ಅವರು ಒಳ್ಳೆ ಒಂದು ಅಂಕಗಳನ್ನ ಗಳಿಸ್ತೀರಾ. ಆಮೇಲೆ ಇಲ್ಲಿ ನಿಮ್ಮ ಡಿಗ್ರಿ, B.Ed ಮತ್ತೆ TET ಮೂರನ್ನು ಕೂಡ ಕೌಂಟ್ ಮಾಡ್ತಾರೆ. ಡಿಗ್ರಿನಲ್ಲಿ ಎಷ್ಟು ಮಾಡ್ತಾರೆ, ಹಾಗೆ B.Ed ಆರ್ D.Ed ನಲ್ಲಿ ಎಷ್ಟು ಮಾಡ್ತಾರೆ, ಇದು ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಜೊತೆಗೆ TET ಮೊದಲು ಬೇರೆ ಇತ್ತು, ಈಗ ಏನ್ ಮಾಡ್ತಿದ್ದಾರೆ ಅಂತಂದ್ರೆ 50% ಹಿಡಿತಾ ಇದ್ದಾರೆ. ನಿಮ್ಮ ಬ್ಯಾಕಪ್ ಸ್ಕೋರ್ 50 ಮತ್ತೆ ಈಗ ಸದ್ಯಕ್ಕೆ CET ನಲ್ಲಿ ಮಾಡ್ಬೇಕಾಗಿರೋದು 50 ಸ್ಕೋರ್. ಬ್ಯಾಕಪ್ ಸ್ಕೋರ್ ರಿಮೂವ್ ಮಾಡ್ತಾರಾ ಮೇಡಮ್? ಅದ್ರ ಬಗ್ಗೆ ನಮ್ಗೆ ಯಾವುದೇ ಐಡಿಯಾ ಇಲ್ಲ, ಅದ್ರ ಬಗ್ಗೆ ಕೇಳಕ್ಕೂ ಹೋಗ್ಬೇಡಿ. ಗೊತ್ತಾಯ್ತಾ? ರಿಮೂವ್ ಮಾಡಿದ್ರು ಓಕೆ, ಬಿಟ್ರು ಓಕೆ, ಪ್ರಿಪ್ರೇಷನ್ ನಿಮ್ ಕೈಗಿರ್ಬೇಕು ಯಾವತ್ತು. ಡಿಗ್ರಿದು ಒಂದು 20% ಹಿಡಿತಾರೆ. D.Ed ಅಥವಾ B.Edದು ಒಂದು 10% ಹಿಡಿತಾರೆ. ಮೊದಲು ಜಾಸ್ತಿ ಹಿಡಿತಾ ಇದ್ರೆ ಇವಾಗ ಕಮ್ಮಿ ಮಾಡಿದ್ದಾರೆ. TET 20%. ಹಾಗಾಗಿ TET ತುಂಬಾ ಇಂಪಾರ್ಟೆಂಟ್. ಆದಷ್ಟು TET ಅಲ್ಲಿ ಸ್ಕೋರ್ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ನೀವು ಮಾಡ್ಬೇಕಾಗುತ್ತೆ. ಬ್ಯಾಕಪ್ ಸ್ಕೋರ್ ರಿಮೂವ್ ಮಾಡಿದ್ರೆ ಏನಾಗುತ್ತೆ, ಒಂದಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ, ಇನ್ನೊಂದಷ್ಟು ಜನಕ್ಕೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದನ್ನ ಇನ್ನು ಅಧಿಕೃತವಾಗಿ ಯಾವುದೇ ನೋಟಿಫಿಕೇಶನ್ ಅಲ್ಲಿ ಸರ್ಕಾರ ಹೇಳಿಲ್ಲ. ಅದು ನೇಮಕಾತಿ ಸಂದರ್ಭದಲ್ಲಿ ಹೇಳುತ್ತೆ. ಆಗಿದ್ರೆ ಹೇಳುತ್ತೆ, ಇಲ್ಲ ಅಂತಂದ್ರೆ ಆಸ್ ಯೂಶುವಲ್ ಮಾಡ್ತಾರೆ. ಅದ್ರ ಬಗ್ಗೆ ಯಾರು ವರಿ ಮಾಡ್ಕೊಳಕ್ ಹೋಗ್ಬೇಡಿ. ನೋಡಿ, ಇಷ್ಟೆಲ್ಲಾ ಪುಸ್ತಕಗಳು ನಿಮಗೆ ಅವೈಲಬಿಲಿಟಿ ಇಲ್ಲ ಅಂತಂದ್ರೆ GPSTR ಆನ್ಲೈನ್ ತರಗತಿಗಳನ್ನ ನಾವು ಶುರು ಮಾಡ್ತಾ ಇದೀವಿ. ಯಾವಾಗ ಶುರು ಮಾಡ್ತೀರಾ ಮೇಡಮ್ ನೀವು ಅಂತಂದ್ರೆ ನೆಕ್ಸ್ಟ್ ಮಂತ್ 5th ಇಂದ. ನೆಕ್ಸ್ಟ್ ಮಂತ್ ಯಾವುದು? ಜುಲೈ 5ನೇ ತಾರೀಕಿನಿಂದ ನಿಮ್ಗೆ ಈ GPSTR ಆನ್ಲೈನ್ ಕ್ಲಾಸಸ್ ಶುರುವಾಗ್ತಾ ಇದೆ. ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ದೀರಾ, ತರಗತಿಗಳನ್ನ ಜಾಯಿನ್ ಆಗ್ಬೇಕು ಅಂತಂದ್ರೆ ಅತ್ಯಂತ ಉತ್ತಮ. ಲಾಸ್ಟ್ ಟೈಮು ಆಲ್ ಓವರ್ ಇಂಡಿಯಾ ಕರ್ನಾಟಕ ಪರ್ಸೆಂಟೇಜ್ ಅಲ್ಲಿ ನಮ್ಮ ವಿದ್ಯಾರ್ಥಿ ಅಡಿಗ ಅನ್ನೋಂತ ವಿದ್ಯಾರ್ಥಿನಿ ಫಸ್ಟ್ ರ್ಯಾಂಕ್ ಅನ್ನ ಪಡ್ಕೊಂಡಿದ್ದು. 86 ಪಾಯಿಂಟ್ ಸಮಥಿಂಗ್ ಪರ್ಸೆಂಟೇಜ್ ಅವ್ರದ್ದು ಇನ್ ಕರ್ನಾಟಕ ಸ್ಟೇಟ್ ಅಲ್ಲಿ ಹೈಯೆಸ್ಟ್. ಓಕೆ, ವಿದ್ಯಾರ್ಥಿ ಅಡಿಗ ಅಂತ PCM ಸ್ಟೂಡೆಂಟ್, ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ ಆಗಿದ್ರು. ಅವರೊಬ್ಬರೇ ಅಲ್ಲ, ಸಾಕಷ್ಟು ಜನಗಳ ಇಂಟರ್ವ್ಯೂ ಕೂಡ ಮಾಡಿದೀವಿ. ಅದ್ರ ರಿಸಲ್ಟ್ ಅನ್ನ ನೋಡ್ಕೊಂಡಿದ್ದು ನೀವು ಜಾಯಿನ್ ಆಗ್ಬೋದು. 8217670405 ಮಾಕ್ ಟೆಸ್ಟ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸೊಲ್ಯೂಷನ್ಸ್ ಇನ್ ಡೀಟೇಲ್ ಆಗಿ ನಿಮಗೆ ಪಾಠವನ್ನ ಮಾಡ್ತಾರೆ. 6361153623 ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ,
ಸೊ ಇವತ್ತು ಸುಮಾರು ವಿಷಯಗಳ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಹೋಪ್ ಸೊ ನಿಮಗೆ ಇದು ಇಷ್ಟ ಆಗಿರುತ್ತೆ, ಕೆಲವೊಬ್ಬರಿಗೆ ಇಷ್ಟ ಆಗಿರಲ್ಲ, ಅದನ್ನೇನು ಮಾಡೋಕ್ಕಾಗಲ್ಲ. ಯಾರಿಗಿದು ಯೂಸ್ ಆಯ್ತು ಅಂತ ಹೇಳಿ, ಯೂಸ್ ಆಗದೆ ಇದ್ದವರು ಏನು ಮಾಡೋಕ್ಕಾಗಲ್ಲ. ಇನ್ನು ಪೇಪರ್ 1ಗೆ ಸಂಬಂಧಪಟ್ಟಂಗೆ ಒಂದಷ್ಟು ಕನ್ಫ್ಯೂಷನ್ಸ್ ಇದೆ ಅಲ್ವಾ? ಏನ್ ಕನ್ಫ್ಯೂಷನ್ ಇದೆ ಮೇಡಮ್ ಅಂತ ಅಂದ್ರೆ, ನಿಮಗೆ ಕನ್ನಡ ಒಂದು 25 ಅಂಕಗಳಿಗೆ ಅಂತ ಹೇಳಿದ್ದೆ, ಇಂಗ್ಲಿಷ್ ಒಂದು 25 ಅಂಕಗಳು ಅಲ್ವೇನ್ರಿ? ಒಂದ್ ನಿಮಿಷ ಅದನ್ನ ಕ್ಲಿಯರ್ ಮಾಡ್ಬಿಡೋಣ. ಯಾಕೆಂತಂದ್ರೆ ಕನ್ಫ್ಯೂಷನ್ ಬೇಡವೇ ಬೇಡ. ನಿಮಗೆ ಕನ್ನಡ ಏನ್ ಮಾಡ್ತಾರೆ, 25 ಅಂಕಗಳಿಗೆ ಕನ್ನಡ ಕೇಳ್ತಾರೆ. 26ನೇ ಪ್ರಶ್ನೆಯಿಂದ ಎಲ್ಲಿವರೆಗೂ ಅಂತಂದ್ರೆ 26ರಿಂದ ಸುಮಾರು 50ನೇ ಪ್ರಶ್ನೆವರೆಗೂ ಕೂಡ ಇಂಗ್ಲಿಷ್ ಇರುತ್ತೆ. 51ನೇ ಪ್ರಶ್ನೆಯಿಂದ ಸುಮಾರು 60, 71, 72, 73, 74, 75, 76, 75 ಪ್ರಶ್ನೆವರೆಗೂ ನೋಡಿ. 50ರಿಂದ 75 ಅಂದ್ರೆ 25 ಪ್ರಶ್ನೆಗಳು ಜಿಕೆದಿರುತ್ತೆ. 76ನೇ ಪ್ರಶ್ನೆಯಿಂದ ಕಂಪ್ಲೀಟ್ ಆಗಿ 50 ಅಂಕಗಳು ಅಂದ್ರೆ ಎಲ್ಲಿವರೆಗೂ ಕೂಡ ಗೊತ್ತಾ, ಸುಮಾರು 125, 124ನೇ ಪ್ರಶ್ನೆವರೆಗೂ ಕೂಡ, 75ರಿಂದ 124ವರೆಗೂ ಕೂಡ ಎಜುಕೇಶನ್ ಸೈಕಾಲಜಿ ಇರುತ್ತೆ. 125ರಿಂದ ನಿಮ್ಗೆ ಸುಮಾರು ಎಲ್ಲಿವರೆಗೂ ಅಂತಂದ್ರೆ 140ವರೆಗೂ ಅಂತ ಅನ್ಕೊಳ್ತೀನಿ. ನಿಮಗೆ ಇದು ಇರುತ್ತೆ ವ್ಯಾಲ್ಯೂ ಎಜುಕೇಶನ್, ಅದಾದ್ಮೇಲೆ ಕಂಪ್ಯೂಟರ್ ಇರುತ್ತೆ. 150 ಅಂಕಗಳಿಗೆ ಇರುತ್ತೆ. ಅರ್ಥ ಆಯ್ತಲ್ಲ? 150 ಅಂಕಗಳು. ಇಲ್ಲಿ ಯಾರು ಕೂಡ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಸಾಮಾನ್ಯ ಕನ್ನಡ, ಸಾಮಾನ್ಯ ಆಂಗ್ಲ ಭಾಷೆ, ಸಾಮಾನ್ಯ ಜ್ಞಾನ, ಶೈಕ್ಷಣಿಕ ವಿಜ್ಞಾನ ಮತ್ತು ಬೋಧನಾ ಶಾಸ್ತ್ರ, ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ, ಗಣಕಯಂತ್ರ, ಪ್ರಭುತ್ವ. ಸೊ ಇದು ನಿಮಗೇನಪ್ಪಾ ಅಂತಂದ್ರೆ ಫಸ್ಟ್ ಪೇಪರ್ಗೆ ಇರುವಂತದ್ದು, ಎಲ್ರಿಗೂ ಕೂಡ ಕಾಮನ್ ಆಗಿ ಇರುತ್ತೆ. ಇದು ಸ್ವಲ್ಪ ಕನ್ಫ್ಯೂಷನ್ ಇತ್ತಲ್ಲ ನಿಮ್ಗೆ, ಅದಕ್ಕೆ ಕ್ಲಾರಿಟಿ ಕೊಟ್ಟೆ. ಅವಾಗಲೇ ಕೌಂಟ್ ಮಾಡೋದ್ರಲ್ಲಿ ರಾಂಗ್ ಆಗಿರ್ಬೋದೇನೋ, ಮತ್ ಮೆಸೇಜ್ ಅದೇ ಮಾಡ್ತೀರಾ ನೀವು. ಹಾಗಾಗಿ ಥ್ಯಾಂಕ್ ಯು. ಮತ್ತೆ ಭೇಟಿ ಆಗೋಣ ಮುಂದಿನ ತರಗತಿಯಲ್ಲಿ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಟೇಕ್ ಕೇರ್. ಬೈ ಬೈ.